ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ವೆಜ್ ನೂಡಲ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೂಡಲ್ಸ್ ಮನೆಯಲ್ಲೇ ಗೋಧಿ ಹಿಟ್ಟಿನಿಂದ ಮಾಡೋದನ್ನ ತೋರಿಸ್ತೀನಿ. ಫಸ್ಟು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಅದನ್ನು ಸ್ಮೂತಾಗಿ ಕಲಿಸ್ಕೋಬೇಕು. ಅಂದರೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಬರಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಬಿಟ್ಟು ಹಾಗೆ ಒಂದು 10 ನಿಮಿಷ ತೆಗೆದಿಟ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು ಈ ಹಿಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ. ನಾವು ನೂಡಲ್ಸ್ ಮಾಡ್ಕೊಬಿಟ್ಟು ಅದಕ್ಕೆ ಒಂದು 5 ಕಪ್ನಷ್ಟು ನೀರು ತೊಗೊಂಡು ಅದನ್ನು ಕುದಿಸೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ, 1 ಟೀ ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಯಾಕಂದರೆ ಒಂದಕ್ಕೊಂದು ಆ ನೂಡಲ್ಸ್ ಅಂಟಬಾರ್ದು ಅಂತೇಳಿ. ಸೊ ನಾನು ಹಿಟ್ಟು ಕಲಿಸ್ಬಿಟ್ಟು 10 ನಿಮಿಷ ಆಗಿದೆ. ಅದನ್ನು ನೂಡಲ್ಸ್ ಮಾಡೋದಕ್ಕೆ ನಾನು ಒಂದು ಖಾರ ಶೇವ್ ಮಾಡ್ತಾರಲ್ಲ ಇದನ್ನು ಚಕ್ಲಿ ಹಚ್ಚಲ್ಲಿ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ಹಿಟ್ಟು ಅಷ್ಟು ಒಂದೇ ಸರಿ ಹಾಕ್ತಾಯಿದ್ದೀನಿ. ನಿಮ್ಮ ಚಕ್ಲಿ ಹಚ್ಚಿಗೆ ಯಾವ ಥರ ಸೈಜ್ ನೋಡ್ಕೊಬಿಟ್ಟು 2 ಸರಿ ಬೇಕಾದರೂ ಹಾಕ್ಕೋಬೋದು. ನೆಕ್ಸ್ಟು ಇದನ್ನು ನಾನು ಡೈರೆಕ್ಟಾಗಿ, ಈಗ ನೀರು ಕುದಿ ಬಂದಿದೆ ಫ್ರೆಂಡ್ಸ್, ಅದು ಸೊ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೀವು ಒಂದು ವೇಳೆ ಇಲ್ಲ ಅಂತಂದರೆ ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹರಡಿಸ್ಬಿಟ್ಟು ಅದ್ರ ಮೇಲೆ ಹಾಕಿಬಿಟ್ಟು ನೀವು ಬಾಯ್ಲ್ ಮಾಡ್ಕೋಬೋದು. ಇದು ಮಿನಿಮಮ್ ಒಂದು 5 ರಿಂದ 6 ನಿಮಿಷ ಮಾಡಿದರೆ ಸಾಕಾಗುತ್ತೆ. ಚೆನ್ನಾಗಿ ಗೊತ್ತಾಗುತ್ತೆ, ಅದೊಂದು ಮುಟ್ಟು ನೋಡಿದರೆ ಬೆಂದಿದೆ ಅಂಥೇಳಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಸಾಕಾಗುತ್ತೆ. ಸೊ ಇದು ಬೆಂದಿದೆ ಅಂಥೇಳಿ ಗೊತ್ತಾಗುತ್ತೆ. ಅಂದರೆ ತೀರಾ ಏನು ಬೇಯಬೇಕು ಅಂತಲೂ ಇಲ್ಲ. ಸೊ ಬೆಂದ ಮೇಲೆ ನೀವೇನು ಮಾಡಬೇಕಂದ್ರೆ ಅದನ್ನು ಸೋಸ್ಕೋಬೇಕಾಗತ್ತೆ. ಸೋಸ್ಬಿಟ್ಟು ತಕ್ಷಣವೇ ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿ, ಅಂದರೆ ನಾರ್ಮಲ್ ವಾಟರೇ. ಸೊ ತಣ್ಣೀರು ಹಾಕಿ, ಇಲ್ಲ ಅಂತಂದರೆ ಒಂದು ಪಾತ್ರೆಲಿ ನೀರು ಹಾಕಿಬಿಟ್ಟು ಇದನ್ನು ಹಾಕಿಟ್ರೂ ಪರವಾಗಿಲ್ಲ. ಆಮೇಲೆ ನೀಟಾಗಿ ಶೋಧಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹರಡಿಟ್ರೆ ಸಾಕು. ಇದನ್ನು ನಾವು ವೆಜ್ ನೂಡಲ್ಸ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದ ತಕ್ಷಣ ನಾವು ಅದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೊಂಚೂರು ಹಸಿ ವಾಸನೆ ಬಿಟ್ಟ ಮೇಲೆ ನಾವು ಅದಕ್ಕೆ ಅಂತ ಹಸಿಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಸಿ ವಾಸನೆ ಹೋದ ಕೂಡಲೇ ಹಸಿಮೆಣಸನ್ನು ಹಾಕ್ತಿದ್ದೀನಿ. ಅದು ಕೂಡ ಒಂಚೂರು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಕೊಳ್ಳೋಣ. ಈಗ ಈ ಹಸಿಮೆಣಸು ಕೂಡ ಫ್ರೈ ಆಗಿದೆ. ಅದಾದಮೇಲೆ ನಾನು ಒಂದು 2 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಉದ್ದಕ್ಕೆ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಸೊ ಉದ್ದಕ್ಕೆ ಹೆಚ್ಚಿರೋವಂಥ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗೆ ಹುರ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇಲ್ಲಿ ನಾನು 2 ದೊಡ್ಡ ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ನೂಡಲ್ಸ್ ಅಂದ ಕೂಡಲೇ ನಿಮಗೆ ಸೋಯಾ ಸಾಸು, ಟೊಮೆಟೊ ಸಾಸು, ಚಿಲ್ಲಿ ಸಾಸನ್ನು ಹಾಕೋದು ಕಾಮನ್. ಬಟ್ ನಾನಿಲ್ಲಿ ಬರೀ ಟೊಮೆಟೊ ಯೂಸ್ ಮಾಡಿದ್ದೀನಿ. ಯಾವುದೇ ಸಾಸನ್ನು ಯೂಸ್ ಮಾಡದೇ ಇರೋದ್ರಿಂದ ನೀವು 2 ಟೊಮೆಟೊ ತೊಗೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಯಾರಿಗಾದ್ರೂ ಸಾಸನ್ನು ಹಾಕಿಬಿಟ್ಟು ಮಾಡಬೇಕು ಅನ್ನೋರು 1 ಟೊಮೆಟೊನ ತೊಗೊಂಡ್ರೆ ಸಾಕು. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಪೇಸ್ಟ್ ಆದಷ್ಟು ನಮಗೆ ನೂಡಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟೊಮೆಟೊ ಕರಗಿದ ಮೇಲೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಖಾರ ಹೆಚ್ಚಿಗೆ ಬೇಕು ಅನ್ನೋರು ಸ್ವಲ್ಪ ಇನ್ನೂ ಖಾರದ ಪುಡಿನ ನೀವು ಹೆಚ್ಚಿಗೆ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಪೂರ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ 3 ಥರ ವೆಜಿಟೇಬಲ್ನ ತೊಗೊಂಡಿದ್ದೀನಿ. ಕ್ಯಾರೆಟ್ ಆಮೇಲೆ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ನೆಕ್ಸ್ಟು ಕ್ಯಾಬೇಜು, ಇದಿಷ್ಟನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೊಂದಿಷ್ಟು ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಲೈಟಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂತಂದರೆ ನಾನು ನೂಡಲ್ಸ್ ಮಾಡುವಾಗ ಅಂದರೆ ಈ ಗೋಧಿ ಹಿಟ್ಟಿಂದ ಮಾಡೋ ನೂಡಲ್ಸ್ ಆಗಿರೋದ್ರಿಂದ ಅದಕ್ಕೆ ಉಪ್ಪು ಹಾಕಿದ್ದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನೋಡ್ಕೊಬಿಟ್ಟು ಉಪ್ಪು ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೀಟಾಗಿ ಸ್ವಲ್ಪ ಶಾಲೋ ಫ್ರೈ ಆದಮೇಲೆ ನಾವು ಅದನ್ನು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಈಗ ಅದು 5 ನಿಮಿಷ ನಾನು ಚೆನ್ನಾಗಿ ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ದೆ. ಫ್ರೆಂಡ್ಸ್, ಸ್ವಲ್ಪ ಶಾಲೋ ಫ್ರೈ ಆಗಿದೆ ಇದು ಚೆನ್ನಾಗಿ. ನೆಕ್ಸ್ಟು ಇಲ್ಲಿ ಒಂದು ವೇಳೆ ನಿಮಗೆ ಗಟ್ಟಿ ಅನಿಸ್ತು ಅಂತಂದರೆ ಒಂಚೂರು ಲೈಟಾಗಿ ನೀರನ್ನು ಆ್ಯಡ್ ಮಾಡ್ಕೋಬೋದು. ಅಂದರೆ ನಾವು ಸಾಸ್ ಯಾವುದು ಹಾಕದೇ ಇರೋದ್ರಿಂದ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಆ್ಯಡ್ ಮಾಡಿದ ಮೇಲೆ ನಮ್ಮ ನೂಡಲ್ಸ್ ನಾವು ಮಾಡಿರೋದು ಹೇಗಾಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಚೆನ್ನಾಗಿದೆ. ನಾನೀಗ ಡೈರೆಕ್ಟಾಗಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಈಗ ನಾವು ಹಾಕಿದ ಮೇಲೆ ಏನು ಮಾಡಬೇಕು ಅಂತಂದರೆ 2 ಸೌಟನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಮಸಾಲ ಆಗೋದಿಲ್ಲ. ಇದು
ಈ ಥರ ಯೂಸ್ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ನೂಡಲ್ಸಿಗೆ ಪ್ರತಿ ನೂಡಲ್ಸಿಗೂ ನೀಟಾಗಿ ತಾಗಿ ನೂಡಲ್ಸ್ ಹೇಗೆ ಉದ್ದುದ್ದವಾಗಿ ಚೆನ್ನಾಗಿ ಸಿಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಲಾಸ್ಟಿಗೆ ನಾವೇನಂತಂದರೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಂಡು ರುಚಿಯಾಗಿ ಬರುತ್ತೆ. ಸೊ ರೆಡಿಯಾಗಿದೆ ಫ್ರೆಂಡ್ಸ್ ನಮ್ಮ ನೂಡಲ್ಸ್. ಹೆಲ್ದಿಯಾಗಿರೋ ನೂಡಲ್ಸ್ ನಮ್ಮದು ರೆಡಿಯಾಗಿದೆ.